ಸೊ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ನಾನು GST ರಿಜಿಸ್ಟ್ರೇಷನ್ಗೆ NOC ಹೇಗೆ ರೆಡಿ ಮಾಡ್ತೀರಾ ನೀವು ಅದು ತೋರಿಸ್ತೀನಿ. ಓಕೆ, ಫುಲ್ ಫಾರ್ಮೇಟ್ ತೋರಿಸ್ತೀನಿ, ಹೇಗೆ ನೀವು ಟೈಪ್ ಮಾಡಬೇಕೇನು ಎಲ್ಲ ತೋರಿಸ್ತೀನಿ ವಿಡಿಯೋಲಿ. ನೋಡಿ, ಯಾವುದೇ GST ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ ನಿಮ್ದು ಬಿಸ್ನೆಸ್ ಪ್ಲೇಸ್, ನೀವು ಬಿಸ್ನೆಸ್ ಮಾಡ್ತಾ ಇರೋ ಜಾಗ ನಿಮ್ದೇನಾದ್ರೂ ರಿಲೇಟಿವ್ಸ್ ಹೆಸರಲ್ಲಿ ಇದ್ರೆ ಆ ಟೈಮಲ್ಲಿ ನೀವು NOC ಸಬ್ಮಿಟ್ ಮಾಡಬೇಕು GST ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ, ಇನ್ಸ್ಟೆಡ್ ಆಫ್ ರೆಂಟ್ ಅಗ್ರಿಮೆಂಟ್ ಜಾಗದಲ್ಲಿ ನೀವು NOC ಕೊಡ್ಬೋದು. ಓಕೆ, ರಿಲೇಟಿವ್ಸ್ ಹೆಸರಲ್ಲಿ ಇದ್ರೆ ಪ್ರಾಪರ್ಟಿ, ನಿಮ್ಮ ಫಾದರ್ ಹೆಸರಲ್ಲಿ, ಮದರ್ ಹೆಸರಲ್ಲಿ, ಬ್ರದರ್ ಹೆಸರಲ್ಲಿ, ಇಲ್ಲ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಹೆಸರಲ್ಲಿ ಏನಾದರೂ ಪ್ರಾಪರ್ಟಿ ಇದೆ, ನೀವು ಅದೇ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದೇ ಜಾಗದಲ್ಲಿ ನೀವು GST ತಗೊಳ್ತಾ ಇದ್ದೀರಾ, ಆ ಟೈಮಲ್ಲಿ ನಿಮ್ಗೆ NOC ಒಂದು ಬೇಕು. ಅಂದ್ರೆ NOC ಅಂದ್ರೆ ಮೇನ್ ಏನಂದ್ರೆ ಅದ್ರದ್ದು ನಿಮ್ಗೆ ನಿಮ್ ಪ್ರಾಪರ್ಟಿ ಓನರ್, ನಿಮ್ ಫಾದರ್ ಇದ್ದಾರೆ ಅನ್ಕೊಳ್ಳಿ, ಫಾದರ್ದು ಪ್ರಾಪರ್ಟಿ ಇದೆ. ಓಕೆ, ಅದ್ರ ಮೇಲೆ ಅವ್ರ ಬಿಸ್ನೆಸ್ ನೀವು ಮಾಡ್ತಾ ಇದ್ರೆ ಅವ್ರಿಗೆ ಏನೂ ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ಲೆಟರ್ ಕೊಡ್ಬೇಕು, ಅವ್ರಷ್ಟೇ ಸಿಗ್ನೇಚರ್ ಮಾಡಿ. ಓಕೆ, ಸೊ ಲೆಟರ್ ಅಲ್ಲಿ ನೋಡಿ ಈ ತರ ಬರುತ್ತೆ, ಕನ್ಸಂಟ್ ಲೆಟರ್. ಓಕೆ, ಇದೆಲ್ಲ ಇದು ಕಂಪ್ಲೀಟ್ ಫಾರ್ಮೇಟ್. ಇದು ಫಾರ್ಮೇಟ್ ನಿಮಗೆ ಗೂಗಲ್ ಅಲ್ಲಿ ಸಿಗ್ಬಿಡತ್ತೆ. ನೀವು ಜಸ್ಟ್ ಟೈಪ್ ಮಾಡಬೇಕು NOC ಫಾರ್ GST ರಿಜಿಸ್ಟ್ರೇಷನ್ ಅಂತ ನೀವು ಮಾಡಿದ್ರೆ ಓಕೆ, ಇದು ಫಾರ್ಮೇಟ್ ನಿಮಗೆ ಸಿಗತ್ತೆ. ಇಲ್ಲ ಅಂದ್ರೆ ನೀವು ಇಲ್ಲಿ ನೋಡ್ಕೊಂಡು ನೀವು ಏನ್ ಮಾಡ್ಬೋದು, ನಿಮ್ದು ಒಂದು NOC ನೀವೇ ಕ್ರಿಯೇಟ್ ಮಾಡ್ಕೊಬಹುದು ವರ್ಡ್ ಅಲ್ಲಿ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನೋಡೋಣ. ನೋಡಿ, ಇಲ್ಲಿದೆ ಓನರ್. ಇಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ಇದ್ ಮಾಡಿರೋದು. ಓಕೆ, ಇಲ್ಲಿ ಓನರ್ ಅಂತ ಇರೋ ಜಾಗದಲ್ಲಿ ನೀವೇನಾಗ್ಬೇಕು, ಪ್ರಾಪರ್ಟಿ ಓನರ್. ಇವಾಗ ಅನ್ಕೊಳ್ಳಿ, ನಿಮ್ ಫಾದರ್ದು ಇರೋದು ಪ್ರಾಪರ್ಟಿ. ಓಕೆ, ನಿಮ್ ಫಾದರ್ ಹೆಸರು ಇಲ್ಲಿ ಬರುತ್ತೆ, ಫುಲ್ ಹೆಸರು. ಓಕೆ, ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ, ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ಹೆಸರು ಬಂದೈತೆ ನಿಮ್ ಫಾದರ್, ಅದು ಫುಲ್ ಹೆಸರು ಇಲ್ಲಿ ಬರ್ಬೇಕು. ಅದಾದ್ಮೇಲೆ ಇಲ್ಲಿ ಅಡ್ರೆಸ್, ನಿಮ್ದು ಬಿಸ್ನೆಸ್ ಪ್ಲೇಸ್ದು ಫುಲ್ ಅಡ್ರೆಸ್, ಡೋರ್ ನಂಬರ್ ಇಂದ ಹಿಡಿದು ನಿಮ್ದು ಪಿನ್ ಕೋಡ್ ವರೆಗೂ ಫುಲ್ ಅಡ್ರೆಸ್ ನೀವು ಇಲ್ಲಿ ಬರಿಬೇಕು. ಸೊ ಅಡ್ರೆಸ್ ಫುಲ್ ಎಷ್ಟಿದೆ ನಿಮ್ದು ಅಡ್ರೆಸ್ ಇಲ್ಲಿ ನೀವು ಟೈಪ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ನೀವು ನಿಮ್ ಹೆಸರು ಕೊಡ್ತೀರಾ. ಇವಾಗ ನಿಮ್ ಫಾದರ್ ಹೆಸರಲ್ಲಿ ಇರೋದು ಪ್ರಾಪರ್ಟಿ, ಸೊ ಇಲ್ಲಿ ಮೈ ಸನ್ ಅಂತ ಬರ್ದ್ಬಿಟ್ಟು ಇಲ್ಲಿ ನಿಮ್ ಹೆಸರು ಬರಿಬಹುದು. ಇನ್ ಕೇಸ್ ನಿಮ್ ಮದರ್ ಹೆಸರಲ್ಲಿದೆ, ಇಲ್ಲ ನಿಮ್ದು ಬ್ರದರ್ ಹೆಸರಲ್ಲಿದೆ ಪ್ರಾಪರ್ಟಿ, ಆ ಟೈಮಲ್ಲಿ ಇಲ್ಲಿ ಮೈ ಬ್ರದರ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬಿಸ್ನೆಸ್ ಓನರ್ ಹೆಸರು ಅಂದ್ರೆ ನಿಮ್ ಹೆಸರಲ್ಲಿ GST ತಗೊಳ್ತಾ ಇರೋದು ನಿಮ್ ಹೆಸರು ಇಲ್ಲಿ ಹಾಕ್ಬೋದು. ಸೊ ಅದಾದ್ಮೇಲೆ ಇಲ್ಲಿನೂ ಅಷ್ಟೇ, ಇಲ್ಲಿನೂ ನಿಮ್ದು ಹೆಸರು ಬರ್ಬೇಕಿಲ್ಲಿ. ಓಕೆ, ಇದೂ ಅಷ್ಟೇ, ಬಿಸ್ನೆಸ್ ಓನರ್, GST ನಿಮ್ ಹೆಸರಲ್ಲಿ ತಗೊಳ್ತಾ ಇದ್ದೀರಾ, ಸೊ ನಿಮ್ ಹೆಸರು ಇಲ್ಲಿ ಬರುತ್ತೆ. ಇಷ್ಟ ಇದ್ರಲ್ಲಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಹೋಗ್ತೀರಾ, ಇಲ್ಲಿ ಓನರ್ ಅಂತ ಇದೆ, ಇಲ್ಲಿನೂ ಅಷ್ಟೇ ನಿಮ್ ಫಾದರ್ ಹೆಸರು ಬರುತ್ತೆ, ಪ್ರಾಪರ್ಟಿ ಓನರ್ ಹೆಸರು ಇಲ್ಲಿ ಹಾಕ್ತೀರಾ ನೀವು. ಓಕೆ, ಇದೆಲ್ಲ ಎಡಿಟ್ ಮಾಡ್ಬಿಟ್ಟು ಅದಾದ್ಮೇಲೆ ಪ್ರಿಂಟ್ ತಗೊಂತೀರಾ. ಇದ್ರದ್ದು ಪ್ರಿಂಟ್ ತಗೊಂಡ್ಮೇಲೆ ಇಲ್ಲಿ ನಿಮ್ದು ಸಿಗ್ನೇಚರ್ ತಗೊಂತೀರಾ, ನಿಮ್ ಫಾದರ್ದು ಇಲ್ಲ ನಿಮ್ಗೆ ಯಾರು ರಿಲೇಟಿವ್ ಇದ್ದಾರೆ ಪ್ರಾಪರ್ಟಿ ಓನರ್ ಅವ್ರದ್ದು ಇಲ್ಲಿ ಸಿಗ್ನೇಚರ್ ತಗೊಳ್ಬೇಕು. ಸಿಗ್ನೇಚರ್ ತಗೊಂಡ್ಮೇಲೆ ಇಲ್ಲಿ ಡೇಟ್ ಬರಿಬೇಕು ನೀವು. ಅದಾದ್ಮೇಲೆ ಇಲ್ಲಿ ನಿಮ್ದು ಊರ್ ಹೆಸರು ಇಲ್ಲ ಸಿಟಿ ಹೆಸರು ನೀವು ಇಲ್ಲಿ ಬರಿಬಹುದು. ಓಕೆ, ಬರ್ದ್ಬಿಟ್ಟು ಇದಕ್ಕೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡು ನೀವು GST ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಸಬ್ಮಿಟ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನೀವು ನೋಡಿ, ಇದೆಲ್ಲ ಪ್ರೊಸೆಸ್ ನಿಮ್ಗೆ ಆಗತ್ತಾ, ನೀವು ಮಾಡ್ಬೋದು. ಇಲ್ಲ ನೀವೇನಾದ್ರೂ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಪ್ರೊಫೆಷನಲ್ಸ್ ಹತ್ರ. ಓಕೆ, ನಾವು ಯಾವಾಗ್ಲೂ ರೆಕಮೆಂಡ್ ಮಾಡೋದು ಏನಂದ್ರೆ, ನಿಮಗೆ ಅಷ್ಟೊಂದು ಗೊತ್ತಿರಲ್ಲ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್, ನಿಮ್ಗೆ ಟರ್ಮ್ಸ್ ಕಂಡೀಷನ್ಸ್ ಇದ್ರೊಂದು ಸರಿಯಾಗಿ ಗೊತ್ತಿರಲ್ಲ. ನಾವು ಪ್ರಿಫರ್ ಏನ್ ಮಾಡ್ತೀವಿ, ನೀವು ಟ್ರೈ ಮಾಡಿ, ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ನೀವು GST ರಿಜಿಸ್ಟ್ರೇಷನ್ ಒಬ್ರು ಪ್ರೊಫೆಷನಲ್ಸ್ ಹತ್ರ ಮಾಡಿಸ್ಬೋದು. ಅವ್ರದ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, MSME, ಇಲ್ಲ ನೀವು ಪ್ಯಾನ್ ಕಾರ್ಡ್ ಇಲ್ಲ ವೋಟರ್ ID ಕಾರ್ಡ್ ಏನಾದ್ರು ಮಾಡಿಸ್ಬೇಕು, ಬಿಸ್ನೆಸ್ ರಿಲೇಟೆಡ್ ಆರ್ ಪರ್ಸನಲ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಾದ್ರು ಮಾಡಿಸ್ಬೇಕು, ನೀವು ಕಾಲ್ ಮಾಡಿ ಮಾಡಿಸ್ಬೋದು ಇದು. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಡೀರಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ.